ನಮಸ್ಕಾರ, ನಾನು ಮಂಜುನಾಥ್ ನಿರೋಣಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್. ಕೆಲವೊಮ್ಮೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ಜವಾಬ್ದಾರಿಯನ್ನ ಮರೆತರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇವತ್ತು ಈ ಒಂದು ಸ್ಟೋರಿ ಅನ್ನೋದೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ಜನಪ್ರತಿನಿಧಿಗಳು ಅನಿಸ್ಕೊಂಡಂತವರು ಕ್ಷೇತ್ರದ ಜವಾಬ್ದಾರಿಯನ್ನು ಹೊರಬೇಕು ಹೆಗಲ ಮೇಲೆ. ಈ ಸಂಪೂರ್ಣ ಕ್ಷೇತ್ರ ನಮ್ದಪ್ಪ, ಇಲ್ಲಿ ಇರುವ ಜನರ ಸಮಸ್ಯೆ ನಮ್ಮದು, ನಾವು ಇವರಿಗೋಸ್ಕರನೇ ಜನಪ್ರತಿನಿಧಿಗಳಾಗಿದ್ದೀವಿ, ಇವರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಅಂತಾನೆ ನಮ್ಮನ್ನ ಇವರು ಆಯ್ಕೆ ಮಾಡಿದ್ದಾರೆ ಅನ್ನುವಂತಹ ಕನಿಷ್ಠ ಪ್ರಜ್ಞೆ ಏನಂತಂದ್ರೆ ಜನಪ್ರತಿನಿಧಿಗಳ ತಲೆಯಲ್ಲಿ ಇರಬೇಕು. ಇವರು ಕ್ಷೇತ್ರದ ಜನರ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಳ್ಳೋದಿಲ್ಲ, ಕ್ಷೇತ್ರದ ಜನರ ಹೆಣ ಹೊರತಾರೆ ತಮ್ಮ ಹೆಗಲ ಮೇಲೆ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ಯವಸ್ಥೆಯ ಆಗರ ಶಾಸಕರ ಕ್ಷೇತ್ರದಲ್ಲಿ ಇಂಥ ಅವ್ಯವಸ್ಥೆ ಇರುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ರಕ್ತ ಕುದ್ದು ಹೋಗುತ್ತೆ. ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ. ದಿನ ಬೆಳಗಾದ್ರೆ ಮುಖ್ಯಮಂತ್ರಿಗಳ ಜೊತೆ ಓಡಾಡ್ತಾರೆ. ಹೋದ ಬಂದಲ್ಲೆಲ್ಲ ನಮಗೆ ಮುಖ್ಯಮಂತ್ರಿಗಳು ಆಪ್ತರು ಅಂತ ಹೇಳ್ತಾರೆ. ರೂಲಿಂಗ್ ಪಾರ್ಟಿ MLA ಆದ್ರೂ ಒಂದು ಬೊಗಸೆ ಮಣ್ಣು ಕೂಡ ಅಂತಂದ್ರೆ ಕ್ಷೇತ್ರದ ತಂದೆ ಚೆಲ್ಲಿಲ್ಲ ಸಾಹೇಬರು. ಇವ್ರನ್ನ ಶಾಸಕರು ಅನ್ನಬೇಕು ಮತ್ತೆ ಇನ್ನೇನು ಅನ್ನಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೂ ಒಂದು ಮನೆಗೆ ಅಂತಂದ್ರೆ ನಲ್ಲಿ ಮಾಡಿ ನೀರು ತಂದು ಕೊಡ್ತಾನೆ. ಶಾಸಕರಾದಂಥವ್ರಿಗೆ ಒಂದು ರಸ್ತೆ ಸರಿ ಮಾಡೋಕ್ಕಾಗಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದಕ್ಕಾಗಲ್ಲ, ಜನರಿಗೆ ಮೂಲಭೂತ ಸೌಕರ್ಯ ಕೊಡೋಕ್ಕಾಗಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕೆ ಶಾಸಕರಾಗಬೇಕು? ಅಲ್ಲಿನ ಜನ ನಿಮ್ಮ ಮೇಲೆ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ನಮ್ಮ ಶಾಸಕರಪ್ಪ, ನಮ್ಮ ನಾಯಕರು, ನಮ್ಮವರು ಅಂತ ಹೇಳ್ಬಿಟ್ಟು ಚುನಾವಣೆಯಲ್ಲಿ ತಮ್ಮ ಕುಟುಂಬದವರ ವಿರೋಧ ಕಟ್ಕೊಂಡು ನಿಮ್ಮನ್ನ ಗೆಲ್ಲಿಸಿರ್ತಾರೆ. ಯಾಕೆ ಹೇಳಿ? ನಿಮ್ಮ ಮೇಲೆ ಒಂದು ನಂಬಿಕೆ ಇರುತ್ತೆ. ನಮ್ಮವ್ರು ಗೆದ್ರೆ ಏನೋ ಒಂದು ಆಗುತ್ತೆ, ನಮ್ಮೊಂದು ಅನುಕೂಲ ಆಗುತ್ತೆ, ನಮ್ಮ ಊರಿಗೆ ಮೂಲಭೂತ ಸೌಕರ್ಯ ಸಿಗುತ್ತೆ ಅನ್ನುವಂಥ ಒಂದು ಆಸೆ ಇರುತ್ತೆ, ಅಷ್ಟೇ, ಸಣ್ಣ ಆಸೆ. ನಿಮ್ಗೇನವರು ಕೋಟಿ ಕೋಟಿ ದುಡ್ಡು ಕೊಡಿ ಅಂತ ಕೇಳಲ್ಲ, ನಾವು ಅದನ್ನ ಮಾಡಿ ಅಂತ ಕೇಳಲ್ಲ, ಇದನ್ನ ಮಾಡಿ ಅಂತ ಕೇಳಲ್ಲ. ಅವ್ರ ಮನೆ ಕುಡಿಯೋದಕ್ಕೆ ನೀರು, ಒಂದು ಒಳ್ಳೆಯ ರಸ್ತೆ ಸಾಕ್ರಿ. MLAಗಳಿಂದ ಇದೇ ನಿರೀಕ್ಷೆ ಮಾಡೋಕ್ಕಾಗುತ್ತೆ ಜನ. ನಾವಿವತ್ತು ಯಾರ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ, ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್. ಈ ಹೆಸರನ್ನ ತಾವೆಲ್ಲ ಕೂಡ 1 ವರ್ಷದ ಹಿಂದೆ ಕೇಳಿರ್ತೀರಿ, ಟಿವಿ ಮಾಧ್ಯಮಗಳಲ್ಲಿ ನೋಡಿರ್ತೀರಿ. ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಸಾಹೇಬರು, ಇವರ ಹೆಸರು ಬಸನಗೌಡ ದದ್ದಲ್ ಅಂತ ಹೇಳಿ. ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿರುವಂತಹ ಆರೋಪ ಇವ್ರ ಮೇಲೆ ಬಂದಿತ್ತು. ಇಡಿ ಅಧಿಕಾರಿಗಳು ಕೂಡ ಕರ್ಕೊಂಡು ಹೋಗಿ ವಿಚಾರಣೆಯನ್ನು ಮಾಡಿದ್ರು. ಏನೇನೆಲ್ಲ ಆಯಿತು ತಮಗೆಲ್ಲ ಗೊತ್ತಿರೋ ವಿಚಾರವೇ. ಅಕ್ಷರಶಃ ಇವರ ಮೇಲೆ ಇಟ್ಟಂತಹ ನಂಬಿಕೆಯನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜನ ಕಳ್ಕೊಂಡ್ಬಿಟ್ಟಿದ್ದಾರೆ. ಇವರೇನ ನಮ್ಮ ಶಾಸಕರು ಅನ್ನುವಂತಹ ಒಂದು ಸಂಶಯ ಕೂಡ ಅಲ್ಲಿನ ಜನರಿಗೆ ಅಂದ್ರೆ ಮತದಾರರಿಗೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಅಷ್ಟರ ಮಟ್ಟಿಗೆ ಇವರು ಜನರಿಂದ ದೂರ ಆಗಿಬಿಟ್ಟಿದ್ದಾರೆ. ಕ್ಷೇತ್ರದಲ್ಲಿನ ಸಮಸ್ಯೆಗಳು ಇವರಿಗೆ ಗೊತ್ತಿಲ್ಲ. ನಮ್ಮ ವಿಧಾನಸಭಾ ಕ್ಷೇತ್ರ ಎಲ್ಲಿದೆ ಅನ್ನೋದು ಕೂಡ ಸಾಹೇಬರಿಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವರು ಬೆಂಗಳೂರಿನ ಯಲಹಂಕದಲ್ಲಿ ಅಂತಂದ್ರೆ ತಮ್ಮದೊಂದು ಮನೆ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಕಡೆ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿಗಳನ್ನು ಮಾಡ್ಕೊಂಡಿದ್ದಾರಂತೆ. ಅಲ್ಲಿ ಹೋಗಿ ಆರಾಮಾಗಿ ಚೆನ್ನಾಗಿ ಇರ್ತಾರೆ. ತಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಆವಾಗೂ ಇವಾಗೂ ಹಬ್ಬಕ್ಕೊಮ್ಮೆ ಹುಣ್ಣಿಮೆಗೊಮ್ಮೆ ಹೋಗ್ತಾರಲ್ಲ, ಆ ಥರ ಅವಾಗ ವಿಸಿಟ್ ಕೊಟ್ಟು ಯಾರೋ 4 ಜನ ಮುಖಂಡರಿರ್ತಾರಲ್ಲ ಊರಂತಲ್ಲಿ, 4 ಜನ ಅಂತವ್ರನ್ನ ಮೀಟ್ ಆಗಿ, ನೋಡಪ್ಪ ಅವ್ನು ಓಟ್ ಹಾಕ್ತಾನೆ, ಇವ್ನು ಓಟ್ ಹಾಕ್ತಾನೆ, ಇಲ್ಲಿ ಹೋಗ್ತಾನೆ ನೋಡ್ಕಂತ ಹೇಳ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋಗ್ಬಿಡೋದು. ಜನರ ಸಮಸ್ಯೆ ಹೆಂಗೆ ಗೊತ್ತಾಗಬೇಕು? ರಾಯಚೂರು ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಗಳಿಗೆ ಒಂದೇ ಒಂದು ಬೊಕ್ಸೆ ಮಣ್ಣು ಹಾಕಿಲ್ಲ, ರೋಡ್ ಮಾಡಿಲ್ಲ ಇವರು. ರಾಯಚೂರು ಜಿಲ್ಲೆಯಿಂದ ಒಂದು 30 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಒಂದು ಡಿ ರಾಂಪುರ ಅನ್ನುವಂತಹ ಗ್ರಾಮ ಇದೆ. ಈ ಗ್ರಾಮಕ್ಕೆ ಹೋಗುವಂತಹ ಸಂಪೂರ್ಣ 30 ಕಿಲೋಮೀಟರ್ ರಸ್ತೆಯೂ ಕೂಡ ಅದನ್ನ ನಾವು ರಸ್ತೆ ಅಂತ ಕರೆಯಕ್ಕಾಗಲ್ಲ ನಾವು. ಯಾಕೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಏನಾದರೂ ಹೋದ್ರೆ ನಾವು ಈಜ್ಕೊಂಡು ಹೋಗಬೇಕು, ಆ ರೇಂಜ್ಗೆ ನೀರು ನಿಂತಿರುತ್ತೆ. ಇನ್ನೇನು ಬೇಸಿಗೆ ಕಾಲ ಬೇರೆ ದಿನದಲ್ಲೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಹಾಳಬಿದ್ದ ಬಾವಿಗಳಿರುತ್ತಲ್ಲ, ಹಾಳಬಿದ್ದ ಬಾವಿಯಾಗಿ ಹೋಗಿದೆ ರಸ್ತೆ. ಮುಖ್ಯ ರಸ್ತೆ ಇದು 30 ಕಿಲೋಮೀಟರ್ ಹೋಗ್ತಾರೆ, ಡಿ ರಾಂಪುರ್ಗೆ ಹೋಗುವಂತಹ ಮುಖ್ಯ ರಸ್ತೆ. ಅಲ್ಲಿನ ಗ್ರಾಮಸ್ಥರು ಫೋನ್ ಮಾಡ್ತಾರೆ, ಸಾಹೇಬ್ರೆ ನಮ್ಮ ಊರಿಗೆ ರಸ್ತೆ ಇಲ್ಲ, ನಮ್ಮ ಶಾಸಕರು ನೋಡಿದ್ರೆ ಮುಖ್ಯಮಂತ್ರಿಗಳ ಜೊತೆ ಓಡಾಡ್ತಾರೆ, ನಮ್ಗೆ ಏನ್ ಮಾಡ್ಬೇಕು, ಯಾರ ಹತ್ರ ಹೇಳ್ಬೇಕು ನಮ್ಮ ಅಳಲನ್ನ ಅಂತ ಹೇಳಿ. ಒಮ್ಮೆ ಆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರಲ್ಲ, ರಸ್ತೆ ನೋಡಿ, ವಾಹನ ಸವಾರರು ಹೋಗೋದಕ್ಕಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ರಸ್ತೆ. ಸರಿ ಮಾಡಕ್ಕೆ ಏನ್ರಿ ಸಾಹೇಬ್ರೆ, ನಿಮಗೆ 24 ಗಂಟೆ ಕೂಡ ಮುಖ್ಯಮಂತ್ರಿಗಳ ಹಿಂದೆ ಓಡಾಡ್ತಾ ಇರ್ತೀರ ನಿಗಮದ ಅಧ್ಯಕ್ಷರಾಗಿ. ಮುಖ್ಯಮಂತ್ರಿಗಳ ಜೊತೆ ಓಡಾಡುವಂಥವ್ರಿಗೆ ಕೆಲಸಗಳಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಬೇರೆಯವ್ರು ಹೆಂಗೆ ಹೇಳ್ತಾ? ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಟಿಲ್ವಾ? ನಂಬಿಕೆ ಇಟ್ಟು ಗೆಲ್ಸಿಲ್ವಾ ನಿಮಗೆ? ಮುಖ್ಯಮಂತ್ರಿಗಳ ಹತ್ರ ಪಟ್ಟಿಡಿರಿ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಸ್ವಾಮಿ, ನಮ್ಮ ಕ್ಷೇತ್ರದ ಜನರಿಗೆ ಓಡಾಡಲಿಕ್ಕೆ ರಸ್ತೆ ಇಲ್ಲ ಅಂತ ಹೇಳಿ. ಸಾಹೇಬ್ರಿಗೆ ಪಾಪ ನಿಗಮದ ಈ ವಾಲ್ಮೀಕಿ ನಿಗಮದ ಇದರಲ್ಲಿ ಬಿಸಿ ಆಗಿದ್ರು ಅನ್ಸುತ್ತೆ, ಇನ್ನೂ ಅದರಿಂದ ಹೊರಗಡೆ ಬಂದಿಲ್ಲ ಅನ್ಸುತ್ತೆ, ಲೆಕ್ಕಾಚಾರ ಮುಗಿದಿಲ್ವೇನೋ ಇನ್ನೂ ಗೊತ್ತಿಲ್ಲ. ಏನ್ ತೋರಿಸುತ್ತೆ ಇದು ಅಂತ ಹೇಳಿದ್ರೆ, ಶಾಸಕರ ಬೇಜವಾಬ್ದಾರಿ ತೋರಿಸುತ್ತೆ.
ತಮ್ಮ ಕ್ಷೇತ್ರದಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಅವರು ಗಮನ ಹರಿಸಿಲ್ಲ ಅಂತ ಹೇಳಿದ್ರೆ ಇವರ ಬೇಜವಾಬ್ದಾರಿ ಎಂಥದ್ದು ಅಂತ ಹೇಳಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ 187 ಕೋಟಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಿಗಾಕೊಂಡಿದ್ದ ಸಾಹೇಬರು ಇವರಿಗೆ ಅಭಿವೃದ್ಧಿ ಅಂತಕ್ಕಂಥದ್ದೇ ಗೊತ್ತಿಲ್ಲ. ಕ್ಷೇತ್ರಕ್ಕೆ ಯಾವಾಗ ಈಗ ಹೋಗ್ತಾರೆ ಏನು ಕೂಡ ಗೊತ್ತಿಲ್ಲ. ತನ್ನದೇ ಕ್ಷೇತ್ರದ ಜನರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ಯಾವತ್ತಾದ್ರೂ ಒಂದೇ ಒಂದು ದಿನ ಕ್ಷೇತ್ರಕ್ಕೆ ಹೋಗಿ ಹೇಗಿದ್ದಾರೆ ಜನಗಳೇ ಅಂತ ಹೇಳಿ ಕೇಳಿದಿರಾ? ಕೇಳಿಲ್ಲ. ಇನ್ನು ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಇದೆ. ಮೊದಲಿಗೆ ಸ್ಥಳೀಯರು ಮಾತಾಡಿದ್ದಾರೆ, ಏನ್ ಮಾತಾಡಿದ್ರೆ ಕೇಳಿಸ್ಕೊಂಬನ್ನಿ, ಆಮೇಲೆ ಮಾತಾಡ್ತೀನಿ. ಏನು ಮಾಡಿದ್ರು ಮತ್ತೆ ಅವ್ರು ಗೌರ್ಮೆಂಟ್ ಅವ್ರು ಮಾಡಿದಿರಲ್ಲ, ನಮ್ಗೆ ಏನು ಮಾಡಿ ನಂಬರ್ ಅವರೇ ಮಾಡ್ಬೇಕು, ಯಾರು ಮಾಡಬೇಕು ನಮ್ಗೆ ಏನು ಗೊತ್ತಾಗ್ತದೆ. ಎಮ್ ಎಲ್ ಅವರು ಈ ಕಡೆ ಬರೋಂಗಿಲ್ಲ, ಯಾಕೆ ಬರ್ತಾರೆ ಅವರು? ಯಾರ ನಿಮ್ಮಂಥ ಒಂದು ಕಳಿಸ್ತಾರೆ ಅದೇ ಮತ್ತೆ ನಿಮ್ಮಂಥವ್ರು ಬರ್ತಾರೆ ಅಷ್ಟೇ. ಅವ್ರಿಗೆ ಯಾವಾಗ ಬರ್ತಾರೆ ಅವ್ರಿಗೆ ಏನು ಸಹ ನೋಡಿ ಎಲ್ಲಿದ್ದೆ ಸಂಕುಟ ಇದ್ದು ನೋಡಿದೆ ಅಲ್ಲ ಎಲ್ಲ ಸರ್. ನಾವು ಕೇಳಿದ್ರೆ ಅವ್ರಿಗೆ ಯಾರು ನಂಬರ್ ಅವ್ರಿಗೆ ಕೇಳ್ಬೇಕು, ನಂಬರ್ ಯಾರು ಅವ್ರು ಕೇಳ್ಬೇಕು, ಅವ್ರಿಗೆ ಕೇಳಬೇಕು. ಏನಾನ ಸ್ಯಾಂಕ್ಷನ್ ಮಾಡಿಸಿ ಆಗಬೇಕು. ರಾತ್ರಿ ಬಸ್ ಅದು ಯಾವ ಟೈಮ್ ಬರ್ತದೆ ಹೇಳಕ್ಕೆ ಬರೀಗಲ್ಲ ಸಾಯಂಕಾಲ. ಪಾಪ ಅಲ್ಲಿ ಸಂಕೋಟಿದ್ದು ನಡ್ಕೊಂಡು ಬರ್ತಾರೆ ಕೊಡ್ತೀವಿ ಹುಡುಗರು. ಬಸ್ ಟೈಮಲ್ಲಿ ಟೇವಲ್ಲ ಸಾಯಂಕಾಲ ಯಾಕೆ ಕೇಳೋರು ಇಲ್ರಿ. ಇವಾಗ ಏನೇನು ಕೆಲಸ ಇದ್ರೆ ನಿಮ್ಮಂಥವ್ರು ಇರ್ತಾರೆ ಕೈಯಾಗ ಅವ್ರು ಕಳಿಸ್ತಾರೆ. ನಮ್ದು ರಾಯಚೂರು ನೋಡ್ರಲ್ಲ, ಅಲ್ಲಿನ ಸ್ಥಳೀಯರು ನರಕ ಅನುಭವಿಸ್ತಾ ಇದ್ದಾರೆ. ಆ ರಸ್ತೆಗಳಲ್ಲಿ ಪಾಪ ಬಸನಗೌಡ ದದ್ದಲು ಓಡಾಡೋದಿಲ್ವಲ್ಲ, ಹಂಗಾಗಿ ಅವರಿಗೆ ನರಕ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಬೆಂಗಳೂರಿನ ಒಳ್ಳೆ ರಸ್ತೆಗಳಲ್ಲಿ ಓಡಾಡ್ತಾರೆ, ಆಮೇಲೆ ಐಷಾರಾಮಿ ಕಾರುಗಳಲ್ಲಿ ಓಡಾಡ್ತಾರೆ. ಐಷಾರಾಮಿ ಕಾರುಗಳು ಹೆಂಗಿರ್ತಾರೆ ನಿಮ್ಗೆ ಗೊತ್ತಲ್ಲ, ಎಂತ ತಪ್ಪು ದಿನ ಒಳಗೆ ಹೋದ್ರು ಕೂಡ ಗೊತ್ತಾಗೋದಿಲ್ಲ. ನೋಡಿ ಆ ದೃಶ್ಯದಲ್ಲಿ ಗಮನಿಸ್ತಾ ಇದೆಯಲ್ಲ, ನೋಡಿ ಎಷ್ಟು ನೀರು ತುಂಬಿಕೊಂಡು ಬಿಟ್ಟಿದೆ, ಒಂದು ಒಳ್ಳೆ ಬಾವಿ ತರ ಕಾಣಿಸ್ತಾ ಇದೆ. ಇಂತಹ ಪರಿಸ್ಥಿತಿ ಅಂತಂದ್ರೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಈ ಡಿ ರಾಂಪುರ್ ಅನ್ನುವಂತಹ ಗ್ರಾಮದ ಮುಖ್ಯ ರಸ್ತೆ ಇದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು. ಹೋಗ್ಬೇಕಾದ್ರೆ ರಸ್ತೆ ಪಕ್ಕದಲ್ಲಿ ಒಂದು ಟೆಂಪೋ ಕೂಡ ಇರ್ತದೆ, ವಾರಿ ಹೋಗಿದೆ. ನೋಡಿ ಅಲ್ಲೇನು ಗಮನಿಸ್ತಾ ಇದ್ದೀರಲ್ಲ, ಸ್ಕೂಲ್ ಮಕ್ಕಳೆಲ್ಲ ಕೂಡ ಟೆಂಪೋವನ್ನು ಎತ್ತಾ ಇದ್ದಾರೆ. ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ. ಇನ್ನೇನಾದ್ರೂ ಯಾರಾದ್ರೂ ಎಮರ್ಜೆನ್ಸಿ ಆಸ್ಪತ್ರೆಗೆ ಹೋಗ್ಬೇಕು, ಗರ್ಭಿಣಿಯರನ್ನ ಕರ್ಕೊಂಡು ಹೋಗ್ಬೇಕು, ಇನ್ನೇನೋ ಆಕ್ಸಿಡೆಂಟ್ ಆಯ್ತು ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಮಧ್ಯ ಹಾದಿಯಲ್ಲೇ ಸತ್ತೋಗ್ತಾರೆ. 30 ಕಿಲೋಮೀಟರ್ ಹಬ್ಬ ಅಂದ್ರೆ ಎಷ್ಟಪ್ಪ ನೀವು ಕ್ರಮಿಸ್ತೀರಾ? ಎಷ್ಟು ಗಂಟೆ ಹೋಗ್ತೀರಾ ನೀವು? 30 ಕಿಲೋಮೀಟರ್ ಅಂತ ಹೇಳಿದ್ರೆ 15-20 ನಿಮಿಷ ಹೋಗ್ತೀರಿ. ಆದ್ರೆ ಡಿ ರಾಂಪುರ್ನಿಂದ ರಾಯಚೂರಿಗೆ ಹೋಗಿ ಸೇರಬೇಕು ಅಂತ ಹೇಳಿದ್ರೆ, ನೀವು ರಾಯಚೂರು ಸಿಟಿಗೆ ಹೋಗಿ ಸೇರ್ಬೇಕು ಅಂತ ಹೇಳಿದ್ರೆ ಸುಮಾರು 1.5 ಗಂಟೆ ಬೇಕು. ಏನ್ರಿ ಸಾಹೇಬ್ರೆ, ನೋಡಿ ನಿಮ್ಮ ಕ್ಷೇತ್ರದ ಒಂದು ಗ್ರಾಮದಿಂದ ಸಿಟಿಗೆ ಮುಟ್ಟಬೇಕು ಅಂತ ಹೇಳಿದ್ರೆ 1.5 ಗಂಟೆ ಬೇಕು. ಗರ್ಭಿಣಿಯರು ಏನಾದ್ರೂ ಈ ರಸ್ತೆಯಲ್ಲಿ ಹೋದ್ರೆ ಮಗು ಹೊಟ್ಟೆಲೆ ಸತ್ತೋಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ತಗ್ಗುಗಳಿದೆ, ಡೆಲಿವರಿ ಕೂಡ ಆಗೋದಿಲ್ಲ, ಸತ್ತೋಗ್ಬಿಡುತ್ತೆ ಮಗು. ಆ ರೇಂಜಿಗೆ ರೋಡ್ ಇದೆ ರೀ ಸ್ವಾಮಿ. ನೋಡಿ ಒಂದು ಸ್ವಲ್ಪ ಬೆಂಗಳೂರು ಬಿಟ್ಟು ಕ್ಷೇತ್ರದ ಕಡೆ ಕೂಡ ಸ್ವಲ್ಪ ಓಡಾಡಬೇಕು. ಯಾವ್ಯಾವ ಊರುಗಳಲ್ಲಿ ಏನು ಸಮಸ್ಯೆ ಇದೆ, ನನಗೆ ಮತ ಹಾಕಿದಂತ ಜನ ಕ್ಷೇಮವಾಗಿದ್ದಾರ, ಅವ್ರು ಓಡಾಡುವಂತ ರಸ್ತೆ ಚೆನ್ನಾಗಿದೆಯಾ, ಕುಡಿಯೋದಕ್ಕೆ ನೀರು ಬರ್ತಾ ಇದೆಯಾ, ತಿನ್ನೋದಕ್ಕೆ ಅನ್ನ ಸಿಗ್ತಾ ಇದೆಯಾ ನೋಡ್ಬೇಕಲ್ಲ. 5 ವರ್ಷಕ್ಕೊಮ್ಮೆ ಬರೋದು, ಬೇಕಾಬಿಟ್ಟು ದುಡ್ಡು ಹಂಚೋದು, ನಾವು ದುಡ್ಡು ಹಂಚಿದೀವಿ, ಎಮ್ ಎಲ್ ಎ ಆಗಿದ್ವಿ, ನಮ್ಮನೆ ಕೇಳೋದು, ಬೆಂಗಳೂರು ಓಡೋಗ್ಬಿಡೋದು, ಈ ತರ ಆಗಬಾರ್ದು. ಅಲ್ಲಿನ ಜನ ಕೂಡ ಅಂತಂದ್ರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವಾಗ ರಸ್ತೆಯನ್ನು ಮಾಡ್ತಾರೆ ಏನು ನಮ್ಗೆ ಗೊತ್ತಾಗ್ತಾ ಇಲ್ಲ. ರಸ್ತೆಯಲ್ಲಿ ಸಂಚಾರ ಮಾಡುವಂತವ್ರು ನರಕ ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿದೆ. ಡಿ ರಾಂಪುರ ಗ್ರಾಮದ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ರಾಯಚೂರು ಗ್ರಾಮೀಣ ಶಾಸಕ ದದ್ದಲು ತಕ್ಷಣವೇನಂತಂದ್ರೆ ಇದು ರಸ್ತೆಯನ್ನು ಸರಿಪಡಿಸಬೇಕು, ತಮ್ಮ ಕ್ಷೇತ್ರದಲ್ಲಿ ಆಗ್ತಕ್ಕಂತಹ ಜನರ ಸಮಸ್ಯೆಗೆ ತಾವು ಕಿವಿಯನ್ನು ಕೊಡಬೇಕು. ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಜನ ನಿಮ್ಮನ್ನ ಮುಂದಿನ ಬಾರಿ ಆಯ್ಕೆ ಮಾಡೋದಿಲ್ಲ. ಇದು ಬರೆದಿಟ್ಕೊಳ್ಳಿ. ಇವತ್ತು ನಾವು ನಿಮ್ಮ ಕ್ಷೇತ್ರಕ್ಕೆ ಬಂದಿರದೇ ಇರ್ಬೋದು, ಆದರೆ ನಿಮ್ಮ ಕ್ಷೇತ್ರದ ಜನ ನಮ್ಮನ್ನು ಸಂಪರ್ಕ ಮಾಡಿ ನೋಡಿ ಸ್ವಾಮಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇಲ್ಲ, ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದೀರಿ, ನಿಮ್ಮ ಕ್ಷೇತ್ರದಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ತಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಮುಂದೆ ಜನ ನಿಮ್ಮನ್ನ ಧಿಕ್ಕರಿಸುವಂತಹ ಸಂದರ್ಭ ಬಂದರೂ ಕೂಡ ತಾವು ಅಚ್ಚರಿ ಪಡಬೇಕಾಗಿಲ್ಲ. ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಂಡು ನೀವು ಈ ಗ್ರಾಮದ ಜನರ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರೆ, ಈ ರಸ್ತೆಯನ್ನು ಸರಿ ಮಾಡದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಪೆಟ್ಟನ್ನು ತಾವು ತಿನ್ನಬೇಕಾಗುತ್ತೆ. ನಾವು ಕೊಡೋದಿಲ್ಲ, ನಿಮ್ಮ ಕ್ಷೇತ್ರದ ಜನನೇ ನಿಮಗೆ ಪಾಠ ಕಲಿಸ್ತಾರೆ, ನಿಮ್ಮ ಕ್ಷೇತ್ರದ ಜನ ನಿಮಗೆ ಪಾಠ ಕಲಿಸ್ತಾರೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾವು ಆದಷ್ಟು ಬೇಗ ಈ ಒಂದು 18ರಿಂದ 20-30 ಕಿಲೋಮೀಟರ್ ಏನಿದೆ ಈ ಡಿ ರಾಂಪುರ್ ರಸ್ತೆ ಆದಷ್ಟು ಬೇಗ ರೆಡಿ ಮಾಡಿಸಿ. ಮುಖ್ಯಮಂತ್ರಿಗಳ ಬಗ್ಗೆ ಬಳಿ ಹೋಗಿ ನೋಡಿ ಸರ್, ನಮ್ಮ ಗ್ರಾಮಕ್ಕೆ ರಸ್ತೆ ಇಲ್ಲ, ನಮ್ಮದೇ ಸರ್ಕಾರ ಇದೆ, ತಾವೇನಾದ್ರೂ ಮಾಡಿ ಹಣ ರಿಲೀಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನಮಗೆ ಮುಂದಿನ ಬಾರಿ ಜನ ಧಿಕ್ಕರಿಸ್ತಾರೆ, ಆಯ್ಕೆ ಮಾಡೋದಿಲ್ಲ, ಮತ ಹಾಕೋದಿಲ್ಲ, ನಾನು ಸೋತು ಮನೆಯಲ್ಲಿ ಕೂರ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ಕೊಳ್ಳಿ.
ತಗೊಂಡು ಬನ್ನಿ ಅಮೌಂಟು, ದುಡ್ಡು ತಗೊಂಡು ಬನ್ನಿ, ದುಡ್ಡು ತಗೊಂಡು ಬಂದು ಒಂದು ಒಳ್ಳೆ ರಸ್ತೆ ಮಾಡಿಕೊಡಿ ನಿಮ್ಮ ಕ್ಷೇತ್ರದ ಜನರಿಗೆ. ಹೌದಲ್ವಾ? ಮಾಡ್ಬೇಕಲ್ವಾ? ಅದು ಶಾಸಕರಾದವರ ಜವಾಬ್ದಾರಿ ರೀ ದದ್ದಲವರೇ, ಶಾಸಕರಾದ ಜವಾಬ್ದಾರಿ. ಮೂಲಭೂತ ಸೌಕರ್ಯಗಳು ಕೊಡಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ. ನೀವು ಜವಾಬ್ದಾರಿಯನ್ನೇ ಮರೆತು ಬೆಂಗಳೂರಲ್ಲಿ ಬಂದು ಕುಳಿತುಕೊಂಡ್ರೆ ಜನ ಹೇಗೆ ಬದುಕಬೇಕು? ಓಕೆ, ಶಾಸಕರು ಕೂಡ ನಾವು ಸಂಪರ್ಕ ಮಾಡ್ತಾ ಇದ್ವಿ, ನೋಡೋಣ. ಕಾಲ್ ಮಾಡಿದ್ದೀವಿ, ಏನು ರೆಸ್ಪಾನ್ಸ್ ಮಾಡ್ತಾರೆ ಅನ್ನುವಂಥದ್ದು. ಶಾಸಕರು ನಮ್ಮ ಕರೆಯನ್ನು ಸ್ವೀಕಾರ ಮಾಡಿ ಅಲ್ಲಿನ ಸಮಸ್ಯೆ ಬಗ್ಗೆ ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಹೋಗೋಣ. ಓಕೆ, ನೋಡಿ, ನಮ್ಮಂತ ಚಾನಲ್ ಅವರೇ ಅಂತಂದ್ರೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಶಾಸಕರು ಕಾಲ್ ಪಿಕ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಇನ್ನು ಜನಸಾಮಾನ್ಯರಿಗೆ ಹೇಗೆ ಸಿಗ್ತಾರೆ? ಜನಸಾಮಾನ್ಯರಿಗೆ ಹೇಗೆ ಸಿಗ್ತಾರೆ ಹೇಳಿ? ಜನಸಾಮಾನ್ಯರ ಕಾಲನ್ನ ಪಿಕ್ ಮಾಡಿ ಅಥವಾ ಫೋನ್ ಕರೆಯನ್ನ ರಿಸೀವ್ ಮಾಡಿ ಮಾತಾಡುವಂಥದ್ದು ಹೇಗೆ? ಜನ ನಿಮ್ಮನ್ನ ಸಮಸ್ಯೆ ಇದೆ ಸ್ವಾಮಿ ನಮ್ಮ ಗ್ರಾಮದಲ್ಲಿ ಅಂತ ಹೇಳ್ಕೊಳ್ಳೋದು ಹೇಗೆ? ಆದಷ್ಟು ಏನಂತಂದ್ರೆ ಕ್ಷೇತ್ರದ ಕಡೆ ಗಮನ ಕೊಡಿ ದದ್ದಲವರೇ, ಕ್ಷೇತ್ರದ ಕಡೆ ಗಮನ ಕೊಟ್ಟು ಜನರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟರೆ ಅಂತಂದ್ರೆ ಮುಂದಿನ ಬಾರಿ ನಾವು ಕೂಡ ನಿಮ್ಮನ್ನ ಶಾಸಕರನ್ನಾಗಿ ನೋಡೋದಕ್ಕೆ ತುಂಬಾ ಖುಷಿ ಪಡ್ತೇವೆ. ಯಾಕಂತ ಹೇಳಿದ್ರೆ ಯಾರ ಸೋಲನ್ನು ಕೂಡ ಯಾರು ಬಯಸಬಾರದು. ಹಾಗೆ ತಾವು ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿರ್ತೀರಿ, ಕ್ಷೇತ್ರದಲ್ಲಿ ಓಡಾಟವನ್ನು ಮಾಡಿರ್ತೀರಿ, ಕ್ಷೇತ್ರದ ಮೇಲೆ ಒಂದು ಹಿಡಿತವನ್ನು ಇಟ್ಕೊಂಡಿರ್ತೀರಿ. ನೀವು ಒಳ್ಳೆ ಕೆಲಸ ಮಾಡದೇ ಇದ್ರೆ ಒಳ್ಳೆ ನಾಯಕರು ಅನ್ಸ್ಕೊಳ್ಳೋಕೆ ಹೇಗೆ ಸಾಧ್ಯ? ಅದಕ್ಕೋಸ್ಕರ ನಾವು ಹೇಳ್ತಾ ಇರುವಂಥದ್ದು, ಈ ಒಂದು ಗ್ರಾಮದ ರಸ್ತೆಯನ್ನು ಹಾಳಾಗಿದೆ, ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಆದಷ್ಟು ಬೇಗ ಈ ಒಂದು ಗ್ರಾಮಕ್ಕೆ ಅನುದಾನವನ್ನು ತಂದು ಆ ಒಂದು ಗ್ರಾಮದ ಅಟ್ಲೀಸ್ಟ್ ನೀವು ಏನು ಮಾಡದೆ ಹೋದ್ರು ಡಾಂಬರೀಕರಣ ಅಂತೂ ನಾಳೆ ಮಾಡೋದಕ್ಕಾಗೋದಿಲ್ಲ, ಪ್ಯಾಚ್ ವರ್ಕ್ ಮಾಡಿಸಿ. ಅಲ್ಲಿ ಏನು ತಗ್ಗುಗಳು ಬಿದ್ದಿದಾವಲ್ಲ, ಬಾವಿ ರೀತಿಯಲ್ಲಿ ಜನರ ಜೀವ ಬಲಿ ಪಡೆಯೋದಕ್ಕೆ ಬಾಯಿ ತೆರೆದು ನಿಂತಿದಾವಲ್ಲ, ಅದನ್ನ ಏನಂತಂದ್ರೆ ಮಣ್ಣು ಹಾಕಿ ಅಥವಾ ಇನ್ನೊಂದೇನೋ ಹಾಕಿ ಪ್ಯಾಚ್ ವರ್ಕ್ ಆದ್ರೂ ಮಾಡಿ ಅಟ್ಲೀಸ್ಟ್ ಅಲ್ಲಿ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ನೋಡೋಣ, ಇನ್ನಾದ್ರೂ ಈ ಸುದ್ದಿ ನೋಡಿದ ಮೇಲೆ ಶಾಸಕ ಬಸನಗೌಡ ಪಾಟೀಲ್ ದದ್ದಲ್ ಅವರು ಅಂತಂದ್ರೆ ಬಸನಗೌಡ ದದ್ದಲ್ ಅವರು ಅಂತಂದ್ರೆ ಎಚ್ಚೆತ್ಕೊಂಡು ಈ ಒಂದು ರಸ್ತೆಯನ್ನು ಸರಿ ಮಾಡ್ತಾರೆ ಅನ್ನುವಂಥದ್ದು ಈ ಒಂದು ಸ್ಟೋರಿಯನ್ನ ನಾವು ಫಾಲೋ ಅಪ್ ಮಾಡ್ತೇವೆ. ಶಾಸಕರು ಈ ಒಂದು ರಸ್ತೆಯನ್ನ ಸರಿ ಮಾಡೋದು ಕೂಡ ನಾವು ಬಿಡೋದಿಲ್ಲ. ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ. ಮತ್ತೆ ಸಿಗೋಣ. ನಾನು ಮಂಜುನಾಥ್ ನ್ಯೂಸ್ ನೆಟ್ವರ್ಕ್. ಧನ್ಯವಾದ.